ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಧಾರಾಕಾರ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಭಾರೀ ಮಳೆಯಿಂದಾಗಿ ಶಾಲೆ ಮೇಲೆಯೇ ಗುಡ್ಡ ಕುಸಿದಿದೆ. ಕೊಯ್ಯನಾಡು ಶಾಲಾ ಹಿಂಭಾಗದಲ್ಲಿ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದು ಶಾಲೆಯ ಗೋಡೆಗಳು ಉರುಳಿದ್ದಾವೆ. ಶಾಲೆಗೆ ರಜೆ ಇದ್ದಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅದರ ನಡುವೆ ಗುಡ್ಡ ಕುಸಿದಿರುವಂಥದ್ದು. ಶಾಲೆಗೆ ರಜೆ ಇದ್ದಿದ್ದರಿಂದ ಭಾರೀ ಅನಾಹುತ ತಪ್ಪಿ ಹೋಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶಾಲೆಯ ಸ್ಥಿತಿ ಹೇಗಾಗಿದೆ ಅಂತ. ಶಾಲೆಯ 4 ಕೊಠಡಿ ಪೀಠೋಪಕರಣಗಳಿಗೆ ಹಾನಿಯಾಗಿದೆ. ಶಾಲೆಯ ಹಿಂಭಾಗದಲ್ಲಿದ್ದಂತಹ ಗುಡ್ಡ ಕುಸಿದಿದೆ. ಭಾರೀ ಮಳೆಗೆ ಗುಡ್ಡ ಕುಸಿದಿರುವ ಹಿನ್ನೆಲೆಯಲ್ಲಿ ಶಾಲೆಯ ಕೊಠಡಿ ಪೀಠೋಪಕರಣಗಳೆಲ್ಲವೂ ಕೂಡ ಹಾನಿಗೊಳಗಾಗಿವೆ. ಮಳೆಯ ಹಿನ್ನೆಲೆ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ಇದ್ದಿದ್ದರಿಂದ ಭಾರೀ ಅನಾಹುತವೇ ತಪ್ಪಿ ಹೋಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಿರೋಂಥದ್ದು. ಪರಿಣಾಮವಾಗಿ ಅಲ್ಲಲ್ಲೇ ಸಾಕಷ್ಟು ಗುಡ್ಡಗಳ ಕುಸಿತನೂ ಕೂಡ ಆರಂಭ ಆಗಿರೋಂಥದ್ದು. ಸೊ ನಾನೀಗ ಮಡಿಕೇರಿ ತಾಲೂಕಿನ ಕೊಯ್ಯನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲಿರುವಂಥದ್ದು. ನೋಡ್ಬೋದು ನೀವು ಎಷ್ಟು ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅಂತೇಳಿ. ಅಂದರೆ ಕಳೆದ 4 ದಿನಗಳಿಂದ ನಿರಂತರವಾಗಿ ಬಂದಂತಹ ಧಾರಾಕಾರ ಮಳೆ ಏನಿದೆ, ಆ ಮಳೆಯ ಪರಿಣಾಮವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋಂತಹದ್ದು. ಸೊ ಏನು ಶಾಲಾ ಕಟ್ಟಡ ಇದೆ, ಆ ಶಾಲಾ ಕಟ್ಟಡದ ಮೇಲೇ ಬಹುತೇಕ ಮರ ಗಿಡ ಹಾಗೆಯೇ ದೊಡ್ಡ ಪ್ರಮಾಣದ ಮಣ್ಣು ಕೂಡ ಬಂದು ಗುಡ್ಡದ ಮಣ್ಣು ಕೂಡ ಬಂದು ಬಿದ್ದಿರೋಂತಹದ್ದು. ಈಗಲೂ ಕೂಡ ಈ ಗುಡ್ಡದ ಒಳಗಡೆಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಅಂದರೆ ಇನ್ನೂ ಕೂಡ ಅದು ಕುಸಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಹಾಗಾಗಿನೇ ಯಾರನ್ನೂ ಕೂಡ ಇಲ್ಲಿಗೆ ಹಿಂದಕ್ಕೆ ಬರಲಿಕ್ಕೂ ಕೂಡ ಬಿಡದ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಸಿಬ್ಬಂದಿನೂ ಕೂಡ ಇಲ್ಲಿಗೆ ನಿಯೋಜನೆ ಮಾಡಿ ಎಚ್ಚರಿಕೆಯನ್ನು ವಹಿಸಿರೋ ಅಂತಹದ್ದು. ಸೊ ಅಂದರೆ ಕಳೆದ ವರ್ಷವೂ ಕೂಡ ಇದೇ ಜಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿತ್ತು. ಆ ನಂತರ ಕುಸಿದೋಗಿರುವಂತಹ ಒಂದಷ್ಟು ಮಣ್ಣನ್ನು ಎಲ್ಲವನ್ನು ಕೂಡ ತೆಗೆದು ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಮಣ್ಣನ್ನು ತೆಗೆದು ಮತ್ತೆ ಕುಸಿಬಾರ್ದು ಅನ್ನೋಂತಹ ರೀತಿಯಲ್ಲಿ ಒಂದಷ್ಟು ಮೆಜರ್ಮೆಂಟ್ಗಳನ್ನು ಪ್ರಿಕಾಷನರಿ ಮೆಜರ್ಮೆಂಟ್ಗಳನ್ನು ತೆಗೆದುಕೊಳ್ಳಲಾಗಿತ್ತು. ಆದರೆ ಅದ್ಯಾವುದು ಕೂಡ ಈಗ ಪ್ರಯೋಜನಕ್ಕೆ ಬರ್ದಲೇ ಇರೋವಂಥದ್ದು. ಅಂದರೆ ಮಳೆಯ ತೀವ್ರತೆ ಅಷ್ಟು ಇರೋವಂಥದ್ದು. ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗ್ತಿರೋಂಥದ್ದು ಕೂಡ ಕಾಣುತ್ತೆ. ಈಗಾಗಲೇ ಶಾಲಾ ಕಟ್ಟಡದ ಮೇಲೆ ಬಿದ್ದಂತಹ ಒಂದಷ್ಟು ಮರಗಳೇನಿತ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿನೂ ಕೂಡ ತೆರವು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೋಡ್ಬೋದು ಕಟ್ಟಡದ ಇಡೀ ಗೋಡೆಗೆ ಸಂಪೂರ್ಣವಾಗಿ ಬಂದು ಇಡೀ ಬೆಟ್ಟದ ಮಣ್ಣು ಒಡೆದಿರೋಂಥದ್ದು. ಅದು ಒಡೆದಂತಹ ರಭಸಕ್ಕೆ ಕಟ್ಟಡದ ಗೋಡೆಗಳಿಂದ ಅವೆಲ್ಲವನ್ನು ಕೂಡ ಒಡ್ಕೊಂಡು ಒಳಗಡೆಗೆ ನುಗ್ಗಿರೋಂಥ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮಟ್ಟಿಗೆ ಒಳಗಡೆಗೆ ನುಗ್ಗಿದೆ ಅಂತೇಳಿ. ನೋಡ್ಬೋದು ನೀವು ಶಾಲಾ ಕೊಠಡಿಯ ಒಳಗಡೆನೂ ಕೂಡ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿದಾಗಿದ್ದಂತಹ ಮಣ್ಣು ನುಗ್ಗಿದೆ ಅಂತೇಳಿ. ಇಡೀ ಗೋಡೆ ಇದೆ, ಆ ಗೋಡೆಯನ್ನು ಸಂಪೂರ್ಣವಾಗಿ ಒಡ್ಕೊಂಡು ಒಳಗಡೆಗೆ ನುಗ್ಗೋಗಿದೆ. ಸುಮಾರು 16 ಲೋಡ್ನಷ್ಟು ಮಣ್ಣು ಶಾಲಾ ಕೊಠಡಿ ಒಳಗಡೆಗೆ ನುಗ್ಗಿರೋಂಥದ್ದು. ಆ ಶಾಲಾ ಕಟ್ಟಡದ ಇಟ್ಟಿಗೆಗಳು ಏನು ಕಲ್ಲುಗಳಿದೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದು ಹೋಗಿದೆ. ಸೊ ಅಲ್ಲೇನು ಇನ್ನೂ ಕೂಡ ಒಂದಷ್ಟು ಮಣ್ಣು ಬರ್ತಾ ಇದೆ, ಜಾರ್ತಾ ಇರೋಂಥದ್ದು ಕೂಡ ಇನ್ನೂ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗಿರೋಂಥದ್ದು. ಕಳೆದ ವರ್ಷವೂ ಕೂಡ ಇದರ ಹಿಂಭಾಗದಲ್ಲಿ ಒಂದಷ್ಟು ಭೂಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲವನ್ನು ತೆರವು ಮಾಡಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸುವಂತಹ ಕೆಲಸನೂ ಕೂಡ ಆಗಿತ್ತು. ಆದರೆ ಈ ಬಾರಿ ಮತ್ತೆ ಸುರಿತಿರುವಂತಹ ಮಳೆ ಏನಿದೆ, ಅದರಲ್ಲೂ ಕೂಡ ಕಳೆದ 4 ದಿನಗಳಿಂದ ಸುರಿತಿರುವಂತಹ ಧಾರಾಕಾರ ಮಳೆಯ ಪರಿಣಾಮವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿರೋಂತಹದ್ದು. ಸೊ ಒಂದು ವೇಳೆ ಶಾಲೆ ಏನಾದ್ರೂ ಇದ್ದಿದ್ದೇ ಆಗಿದ್ದರೆ ನಿಜವೂ ಕೂಡ ಭಾಳ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗದಿರುವಂತಹ ಅಪಾಯ ಎದುರಾಗ್ತಿತ್ತು ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.